ಇನ್ನು ಖ್ಯಾತ ಕ್ರಿಕೆಟ್ ಆಟಗಾರ್ತಿ ಸ್ಮೃತಿ ಮಂಧನ ಮದುವೆ ಕೂಡ ಮುಂದೂಡಿಕೆ ಆಗಿದೆ. ಇವತ್ತೇ ನಡಿಬೇಕಾಗಿತ್ತು ಮದುವೆ, ಆದರೆ ಅನಿರ್ದಿಷ್ಟಾವಧಿಗೆ ಈಗ ಮದುವೆ ಮುಂದೂಡಿಕೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಖ್ಯಾತ ಕ್ರೀಡಾಪಟು ಇವರು ಸ್ಮೃತಿ ಮಂಧನ ಅವರ ಮದುವೆ ನಿಶ್ಚಯ ಆಗಿತ್ತು, ಅಂದರೆ ಇವತ್ತೇ ನಡಿಬೇಕಾಗಿದ್ದಂಥ ಮದುವೆ ಅನಿವಾರ್ಯ ಕಾರಣದಿಂದ ಮುಂದೂಡಿಕೆ ಮಾಡಲಾಗಿದೆ. ಇನ್ನು ಸ್ಮೃತಿ ಮಂಧನ ಮ್ಯಾರೇಜ್ ತುಹೀನ್ ಮಿಶ್ರಾ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ಮೃತಿ ಮಂಧನ ತಂದೆಗೆ ದಿಢೀರ್ ಅನಾರೋಗ್ಯ ಇರುವಂತಹ ಕಾರಣ ಬೆಳಿಗ್ಗೆ ತಿಂಡಿ ತಿನ್ನುವಾಗ ಸ್ಮೃತಿ ಮಂಧನ್ ಅವರ ತಂದೆ ಶ್ರೀನಿವಾಸ್ಗೆ ದಿಢೀರ್ ಅನಾರೋಗ್ಯ ಆಗುತ್ತೆ. ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ತೀವ್ರ ನಿಗಾ ಘಟಕದಲ್ಲಿ ಸ್ಮೃತಿ ಮಂಧನ ತಂದೆಗೆ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ಹಾಗಾಗಿ ಖ್ಯಾತ ಮ್ಯೂಸಿಷಿಯನ್ ಪಲಾಶ್ ಮುಚ್ಚಲ್ ಜೊತೆ ನಿಗದಿಯಾಗಿತ್ತು ಅವರ ಮದುವೆ. ಖ್ಯಾತ ಮ್ಯೂಸಿಷಿಯನ್ ಪಲಾಶ್ ಮುಚ್ಚಲ್ ಜೊತೆಗೆ ಅವರ ಮದುವೆ ನಿಶ್ಚಯ ಆಗಿತ್ತು. ಕಳೆದ 3-4 ದಿನಗಳಿಂದ ಮದುವೆ ಸಂಭ್ರಮ ಮನೆ ಮಾಡಿತ್ತು. ಭಾರತೀಯ ಮಹಿಳಾ ಕ್ರಿಕೆಟ್ ಆಟಗಾರ್ತಿಯರೆಲ್ಲ ಮದುವೆಗೆ ಆಗಮಿಸಿದ್ರು. ಆದರೆ ಅವರ ತಂದೆಯ ಆರೋಗ್ಯದಲ್ಲಿ ಒಂದಿಷ್ಟು ಏರುಪೇರಾಗಿದೆ. ಹಾಗಾಗಿ ಅವ್ರನ್ನ ಆ್ಯಂಬುಲೆನ್ಸ್ ಮುಖೇನವಾಗಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಮತ್ತೊಂದು ಕಡೆ ಎಲ್ಲರ ಕಣ್ಣು ಕೂಡ ಈ ಮದುವೆ ಕಡೆನೇ ಇಟ್ಟಿತ್ತು. ಯಾಕಂದರೆ ಸಾಕಷ್ಟು ಭರವಸೆಯ ಕ್ರೀಡಾಪಟು ಸ್ಮೃತಿ ಮಂಧನ, ಮತ್ತು ಅನೇಕ ಮ್ಯಾಚ್ಗಳು ಕೂಡ ಇವರ ಒಂದು ಕ್ಯಾಪ್ಟನ್ಶಿಪ್ಪಲ್ಲಿ ಗೆದ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇವರ ಮದುವೆ ಕಣ್ತುಂಬಿಕೊಳ್ಳಲಿಕ್ಕೆ ಸಾಕಷ್ಟು ಜನ ಕಾತುರದಿಂದ ಕಾಯ್ತಾ ಇದ್ರು. ಅದ್ರ ಜೊತೆಗೆ ಈ ಕ್ರಿಕೆಟ್ ತಾರಾಪಟುಗಳು ಏನಿದ್ರಲ್ಲ ಅವರು ಕೂಡ ಮದುವೆಗೆಲ್ಲ ಆಗಮಿಸಿದರು. ಮತ್ತೊಂದು ಬದಿಯಲ್ಲಿ ಗಮನಿಸ್ತಾ ಇದ್ದೀರಾ, ಡ್ಯಾನ್ಸು ಮತ್ತು ಎಲ್ಲ ಸ್ವಲ್ಪ ಧೂಮಲ್ಲೇ ಮಾಡ್ತಾಯಿದ್ರು ಅಂತ ಕಾಣಿಸುತ್ತೆ. ಆದರೆ ಅವ್ರ ತಂದೆಗೆ ಅನಾರೋಗ್ಯ ಇರೋ ಕಾರಣ ಸ್ವಲ್ಪ ದಿನದ ಮಟ್ಟಿಗೆ ಈಗ ಮುಂದೂಡಿಕೆ ಮಾಡಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.